ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್ ಗೀತಾ ವಿಜಯ್ ವ್ಲಾಗ್ಸ್. ಇವತ್ತಿನ ನನ್ನ ವ್ಲಾಗಲ್ಲಿ ಗ್ರೀನ್ ಪಾಲಕ್ ಪಲಾವ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದು ನನ್ನ ಮಗಳಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ವಿ. ಏನಂತಂದರೆ ಡಾಟರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಮನೆಯಲ್ಲಿ. ಅವಳಿಗೆ ಅದು ತುಂಬಾ ಖುಷಿಯಾಯಿತು ಮತ್ತು ತುಂಬ ಇಷ್ಟಪಟ್ಟಳು. ಮತ್ತು ಅವಳಿಗೂ ಒಂಥರ ತುಂಬ ಎಂಜಾಯ್ ಮಾಡಿದ್ಲು. ಅದನ್ನು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದನ್ನು 3 days ಆದಮೇಲೆ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಅಂತಂದರೆ ಒಂಥರನೇ ತುಂಬ ಖುಷಿ ಆಗುತ್ತಲ್ಲ. ಮತ್ತು ಅದೊಂದು ನೆನಪು ಸನ್ಸು ಅಂದರೆ ಎಲ್ಲದಕ್ಕೂ ಒಂದೊಂದು ಡೇ ಇದೆ ಅಂದ್ಕೊಳ್ಳಿ. ಫಾದರ್ಸ್ ಡೇ, ಮದರ್ಸ್ ಡೇ, ಸನ್ಸ್ ಡೇ, ಡಾಟರ್ಸ್ ಡೇ ಅಂತ. ಬಟ್ ನಾನು ಬ್ಲಾಗಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿರೋವಂಥದ್ದು. ಮತ್ತು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಲೂ ಅನಿಸ್ತು. ಫಸ್ಟ್ ಟೈಮ್ ನಾನು ಅದನ್ನು ಈ ಥರ ಒಂದನ್ನು ಸೆಲೆಬ್ರೇಟ್ ಮಾಡಿರೋದು. ಯಾವಾಗಲೂ ಯೂಶ್ವಲಿ ಬರ್ತ್ಡೇಸ್ ಅಷ್ಟೇ ಮಾಡ್ತೀವಿ, ಜಾಸ್ತಿ ಇದೇನು ಮಾಡಲ್ಲ. ಸಿಂಪಲಾಗಿ ಮಾಡಿದ್ವಿ, ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಅವಳಿಗೂ ತುಂಬಾ ಖುಷಿ ಆಯಿತು, ಸರ್ಪ್ರೈಸಿಂಗ್ ಆಗಿತ್ತು. ಇಲ್ಲಿ ನಾನು ಪಾಲಕ್ಗೆ ಮತ್ತು ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ 1 ಕಟ್ ಪಾಲಕ್ನ, ಮತ್ತು ಒಂದು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ 2 ಗ್ಲಾಸು, ಮತ್ತು ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆ, ಇದು ಸ್ಪೈಸಸ್ ಏನೇನು ಇರುತ್ತಲ್ವ ಅದೆಲ್ಲ ನಾರ್ಮಲಾಗಿ ಬಿರಿಯಾನಿಗೆ ಹಾಕೋದು. ಜಿಂಜರ್ ಗಾರ್ಲಿಕ್ ಪೇಸ್ಟು, 4 ಸ್ಪೂನ್ ಎಣ್ಣೆ, ಮತ್ತು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ ಪುಡಿ ಮತ್ತು ಬಿರಿಯಾನಿ ಪೌಡರು, ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ. ಯಾಕಂದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕಂದರೆ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ಮಕ್ಕಳು ಅಂದರೆ ತಿನ್ನಬೇಕಾದ್ರೆ ಸ್ವಲ್ಪ ಖಾರ ಕಡಿಮೆನೇ ತಿಂತಾರಲ್ಲ. ನಾನು ಯೂಶ್ವಲಾಗಿ ಮಕ್ಕಳಿಗೋಸ್ಕರನೇ ಮಾಡ್ತೀನಿ ಏನಾದರೂ ಆಗಲಿ, ಯಾಕಂದರೆ ಅವ್ರಿಗೆ ಫೀಡ್ ಮಾಡೋದು ಇಂಪಾರ್ಟೆಂಟು. ಇಲ್ಲಿ ನಾನು ಕುಕ್ಕರ್ಗೆ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಆಗೋದಕ್ಕೆ ಹಾಕ್ತಾಯಿದ್ದೀನಿ ಒಂದು 4 ಸ್ಪೂನಷ್ಟು. ಮತ್ತು ಈ ಮಸಾಲ ಐಟಮ್ ಇರುತ್ತಲ್ವ, ಡ್ರೈ ಮಸಾಲ ಐಟಮು ಅಂದರೆ ಪಲಾವ್ ಐಟಮ್ಸು, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ ಮತ್ತು ಅನಾನಸ್ ಫ್ಲವರು, ಅದೆಲ್ಲನೂ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು. ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಲೋ ಫ್ಲೇಮ್ ಇಲ್ಲ. ಮತ್ತು ಒಂದು ಟೀ ಸ್ಪೂನಷ್ಟು ಇಲ್ಲ 2 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದನ್ನು ಇವೆರಡೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಅದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ. ಚೆನ್ನಾಗಿರುತ್ತಲ್ವ ಈ ಥರ ಬಿರಿಯಾನಿ. ನಾವು ಆಲ್ಮೋಸ್ಟ್ ಎಲ್ಲ ಥರನೂ ಮಾಡ್ತಾ ಇರ್ತೀವಿ, ಬಟ್ ಈ ಥರ ಪಾಲಕ್ ಅಂದರೆ ಮಕ್ಕಳು ತಿನ್ನೋದಿಲ್ಲ. ಸೊ ಈ ಥರ ಇಂಡೈರೆಕ್ಟಾಗಿ ಅವ್ರಿಗೆ ಅದನ್ನು ಫೀಡ್ ಮಾಡ್ಬೋದು. ಮತ್ತು ಹೆಲ್ದಿನೂ ಹೌದಲ್ವ ಪಾಲಕು, ಅದರಿಂದಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಕಲರ್ ಚೇಂಜ್ ಆದರೆ ಅದು ನೋಡೋಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅದಕ್ಕೆ. ಮತ್ತು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಒಂದೊಂದಾಗಿ ನಾನು ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಫಸ್ಟೇ ಆನಿಯನ್ಸ್ನ ಹಾಕ್ಬೋದು, ಇಲ್ಲ ಅಂತಿಲ್ಲ. ಬಟ್ ನಾನು ಈ ಸೆಕೆಂಡ್ ಹಾಕ್ತೀನಿ, ಯಾಕಂದರೆ ತುಂಬ ಫ್ರೈ ಆದ್ರೂ ಅದೊಂಥರ ಟೇಸ್ಟ್ ಬರುತ್ತೆ. ಈ ಥರನೂ ಮಾಡಿ ನೋಡಿ, ಇದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಆನಿಯನ್ ಫ್ಲೇವರ್ದು ಅದ್ರದ್ದು ಒಂದು ಸ್ವಲ್ಪ ತುಂಬ ಬ್ರೌನ್ ಫ್ರೈ ಆಗದಿರ ಸ್ವಲ್ಪ ನಾರ್ಮಲ್ ಫ್ರೈ ಆಗಿ ಮಾಡಿಕೊಂಡ್ರೆ ಸಾಕು. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಟೇಸ್ಟೂ ಅಷ್ಟೇ, ಫ್ಲೇವರು ಅಷ್ಟೇ. ಅದರದ್ದು ಚೆನ್ನಾಗಿ ಎಲ್ಲ ಎಣ್ಣೆಯಲ್ಲಿ ಹಿಡಿದಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ತುಂಬ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಸ್ವಲ್ಪ ಗೋಬಿನೂ ಮತ್ತು ಆಲೂಗಡ್ಡೆ, ಯಾಕಂದರೆ ಪಾಲಕ್ ತುಂಬ ಬೋರಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನಾದರೂ ಒಂದೆರಡು ವೆಜಿಟೇಬಲ್ಸ್ ಆ್ಯಡ್ ಮಾಡೋಣ ಅಂತ ಅದು ಇನ್ಸ್ಟೆಂಟಾಗಿ ಕಟ್ ಮಾಡಿ ಹಾಕಿರೋದು. ಸೊ ಅದರಿಂದಾಗಿ ಅದು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ, ಇಲ್ಲೇ ತೋರಿಸೋಣ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದೇನಕ್ಕಪ್ಪ ಅಂತಂದರೆ ನಾವು ಮುಂಚೆನೇ ಫ್ರೈ ಮಾಡಿದ್ದಿಲ್ವಲ್ಲ, ಅಂದರೆ ಏನು ಬಾಯ್ಲ್ ಮಾಡ್ಕೊಂಡಿದ್ದಿಲ್ಲ ಗೋಬಿ ಮತ್ತು ಆಲೂಗಡ್ಡೆನ, ಅದಕ್ಕೆ ಹಾಕಿ ಇಟ್ಕೊಂಡಾಗ ಅದು ಬಾಯ್ಲ್ ಆಗೋದಕ್ಕೆ ಚೆನ್ನಾಗಾಗುತ್ತೆ. ಸ್ವಲ್ಪ ಕ್ಲೋಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀರೇನು ಹಾಕೋದು ಬೇಡ ಇವಾಗಲೇ, ಹಂಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ನಾವು ಡ್ರೈ ಪೌಡರ್ಸು ಅದು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ನೀವು ಟ್ರೈ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಏನಕ್ಕಪ್ಪ ಅಂತಂದರೆ ಇದು ಲಾಸ್ಟಲ್ಲಿ ಸ್ವಲ್ಪ ಅಂದರೆ ಬೇಗ ಬೆಂದೋಗುತ್ತಲ್ವ. ಸ್ವಲ್ಪ ಆಲೂಗಡ್ಡೆ ಮತ್ತು ಗೋಬಿ ಎರಡೂ ಒಂದು ಸ್ವಲ್ಪ ಬೆಂದಾದಮೇಲೆ ಒಂದು ಹಾಫ್ ಬಾಯ್ಲ್ ಥರ ಆ ಥರ ಆದವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ.
ಸ್ವಲ್ಪ ಸ್ಟವ್ ನೋಡ್ಕೊಳ್ಳಿ, ತಲ ಹಿಡಿದ್ಬಿಡುತ್ತೆ. ಯಾಕಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಾಗಿರುತ್ತಲ್ಲ. ನನಗೆ ಫಸ್ಟೇ ಏನಕ್ಕಪ್ಪ ಹಾಕ್ತೀನಿ ಅಂತಂದರೆ ಅದ್ರದ್ದು ಫ್ಲೇವರ್ ನನಗೆ ಸ್ವಲ್ಪ ಹೋಗಬೇಕು ಅದಕ್ಕೆ. ಮತ್ತು ಇಲ್ಲಿ ಪಾಲಕ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಕುದಿಸಿಟ್ಕೊಂಡಿದ್ನಲ್ವ ಪಾಲಕ್ನ, ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದರೊಳಗಡೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ತಲ ಹಿಡಿದ್ಬಿಡುತ್ತೆ, ನೋಡಿಕೊಂಡು ಅವಾಗವಾಗ ಫ್ರೈ ಮಾಡ್ಕೊಳ್ಳಿ. ಮತ್ತು ಕ್ಲೋಸ್ ಮಾಡ್ಕೊಂಡು ಕುಕ್ ಮಾಡ್ಕೋಬೇಕು. ಮತ್ತು ಇವಾಗ ಈ ಡ್ರೈ ಐಟಮ್ ಎಲ್ಲ ಹಾಕ್ಕೊಳ್ಳೋಣ. ಅಂದರೆ ಧನಿಯಾ ಪುಡಿ, ಬಿರಿಯಾನಿ ಪೌಡರು ಮತ್ತು ಸ್ವಲ್ಪ ಖಾರದ ಪುಡಿ, ಅರಿಶಿನ ಆವಾಗಲೇ ಹಾಕಿದ್ದೀವಿ ನಾವು. ಸೊ ಮತ್ತೆ ಹಾಕೋದೇನು ಬೇಡ. ಅದಕ್ಕೆ ಒಂದು 5 ನಿಮಿಷ, 5ರಿಂದ 6 ನಿಮಿಷ ಅಂದರೆ ನೋಡಿಕೊಂಡು, ಅಂದರೆ ನಮ್ಗೆ ಗೊತ್ತಾಗುತ್ತಲ್ವ ಆ ಥರ ಅದನ್ನು ಫ್ರೈ ಮಾಡಿಕೊಂಡು ಇದು ಮಾಡ್ಕೊಳ್ಳಿ. ಕೆಳಗಡೆ ಕಸ ಕಾಣ್ತಾ ಇದೆ, ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ಇಲ್ಲಿ ನಾನು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿ ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನಿಧಾನಕ್ಕೆ ಕಲಿಸ್ಕೋಬೇಕು. ಯಾಕಂದರೆ ಆಲ್ರೆಡಿ ಅಕ್ಕಿ ನೆಂದಿರುತ್ತೆ, ಅದರಿಂದಾಗಿ ಅಕ್ಕಿ ಒಡೆದೋಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಕಟ್ಟಾಗುತ್ತಲ್ಲ, ನುಚ್ಚಾಗುತ್ತೆ. ಅದರಿಂದಾಗಿ ನಿಧಾನಕ್ಕೆ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನು ಇಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 4 ಗ್ಲಾಸಷ್ಟು ನೀರು ಕುದಿಸಿ ಇಟ್ಕೊಂಡಿದ್ದೀನಿ. ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನಾನು ವಿಸಿಲ್ ಆಗ್ತಾಯಿಲ್ಲ. ಸೊ ಅದರಿಂದಾಗಿ ಹಂಗೆ ಕುದಿಸ್ಕೊಳ್ಳೋಣ ಅಂಥೇಳಿ ಬಿಸಿ ನೀರು ಮಾಡಿಟ್ಕೊಂಡಿದ್ದೀನಿ. ಮತ್ತು ಮಿಕ್ಸ್ ಮಾಡಿ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಅಕ್ಕಿನೂ ಸ್ವಲ್ಪ ಬಾಯ್ಲ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಸ್ಲಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾರ್ಮಲಾಗಿ ಕುಕ್ಕರಲ್ಲೇ ಅಂತಂದರೆ ಒಂದೇ ಕಡೆ ಸೀದ್ಕೊಳ್ತಾ ಬರುತ್ತೆ. ಸೊ ಅದರಿಂದಾಗಿ ನೋಡಿ ಇವಾಗ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಂಡಿದ್ದೆ. ಬೆಂದಿದೆ ಚೆನ್ನಾಗಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ತುಂಬ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂದರು. ನಮ್ಮ ಮಕ್ಕಳು ಅಷ್ಟೇ ಬಿಸಿಯಾಗಿ. ಇದ್ರ ಮೇಲೆ ಸ್ವಲ್ಪ ತುಪ್ಪನೂ ಬೇಕಂದರೆ ಹಾಕ್ಕೋಬೋದು. ನಾನು ಮತ್ತು ಮೊಸರು ಬಜ್ಜಿ ಏನಾದರೂ ಹಾಕ್ಕೋಬೋದು. ಇಲ್ಲ ಅಂತಂದ್ರೂ ಹಾಗೇನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ನನಗೆ ಹಾಕಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಂಗೆ ಮಾಡ್ತಾಯಿದ್ದೀನಿ. ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ಆ್ಯಬ್ಸಲ್ಯೂಟ್ಲಿ ಫ್ರೀ. ಮತ್ತು ನಾನು ಯಾವುದೇ ಒಂದು ವೀಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತು